ನೀವು ಸುಮ್ಮನೆ ಬಂದಿದ್ದಲ್ಲ, ಗನ್ನು ತಗೊಂಡು ನನಗೆ ಸಾಯಿಸಿದ್ರೆ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಆರಾಮಾಗಿ ತೋಟನ ಕಡಿಬೋದು. ಕೊಟ್ಟಿದ್ದ ಕೈ, ದುಡ್ಡು ನೋಡಿದ ಕೈಗಳು ಭಿಕ್ಷೆ ಬೇಡೋದು ನೋಡಿಲ್ಲ ಸರ್. ನಾವು ಹೆದರ್ಕೊಂಡು ಸಾಯ್ಬೇಕಾಗ್ತೈತಿ. ದಯವಿಟ್ಟು ನಮ್ಮ ರಾಜ್ಯ ಉಳಿಸೋರು ನೀವು ದಯವಿಟ್ಟು ಕಾಪಾಡ್ರಿ ಅಂತ ನಾನು ಕೈ ಮುಗಿತಾ ಇದ್ದೇನೆ. ತುಮಕೂರಿನಲ್ಲಿ ರೈತರ ಆಕ್ರೋಶ ಸಿಡಿದು ಬಿದ್ದಿದೆ. ಮಕ್ಕಳಂತೆ ಸಾಕಿದ್ದ ತೆಂಗು, ಅಡಿಕೆ ಮರಗಳನ್ನ ಅರಣ್ಯ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕಿದ ಆರೋಪ ಕೇಳಿಬಂದಿದೆ. ಇದರಿಂದ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ರೈತರು ಭಾರಿ ಪ್ರತಿಭಟನೆ ಸಮಾವೇಶ ನಡೆಸಿ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮಕ್ಕಳಂತೆ ಬೆಳೆಸಿದ್ದ ಮರಗಳು, ವರ್ಷಗಳ ಪರಿಶ್ರಮ, ಕುಟುಂಬದ ಜೀವನಾಧಾರ ಇವೆಲ್ಲವೂ ಕ್ಷಣಾರ್ಧದಲ್ಲಿ ನೆಲಸಮ ಆಗಿದೆ ಅಂತ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಜೆಸಿಬಿ ಯಂತ್ರಗಳ ಜೊತೆ ಬಂದು ತೆಂಗು, ಅಡಿಕೆ ತೋಟಗಳನ್ನ ಧ್ವಂಸ ಮಾಡಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ಮೊದಲು ನಮ್ಮನ್ನೇ ಕೊಲ್ಲಿ ನಂತರ ಮರಗಳನ್ನ ಕಡಿಲಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇಲ್ಲಿ ಆಗಿದ್ದು ಸುದ್ದಿ, ಈ ಗಿಡ ಕಡಿಯುವಾಗ ನಾವು ಸಣ್ಣದಿಂದ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ. ಆ ಗಿಡ ಕಡಿಯೋದು ಬದಲಿ ಫಸ್ಟು ತೋಟದವನಿಗೆ ಸಾಯಿಸ್ಬಿಡ್ರಿ. ನೀವು ಸುಮ್ಮನೆ ಬಂದಿದ್ದಲ್ಲ, ಗನ್ನು ತೊಗೊಂಡು ನನಗೆ ಸಾಯಿಸಿದರೆ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಆರಾಮಾಗಿ ತೋಟನ ಕಡಿಬೋದು ನೀವು. ಇವತ್ತು ಬೇರೆ ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಏನೂ ಇಲ್ಲ. ಆಮೇಲೆ ಭಿಕ್ಷೆ ಬೇಡೋಕ್ಕೂ ರೂಢಿ ಇತ್ತಿಲ್ಲ. ಕೊಟ್ಟಿದ್ದ ಕೈ, ದುಡ್ಡು ನೋಡಿದ ಕೈಗಳು ಭಿಕ್ಷೆ ಬೇಡೋದು ರೂಢಿಲ್ಲ ಸರ್. ಅದರಿಂದ ಒಂಟಿ ಓರಿ ಇದ್ದಾಗ ನಾವು ಹೆದರ್ಕೊಂಡು ಸಾಯ್ಬೇಕಾಗ್ತೈತಿ. ದಯವಿಟ್ಟು ನಮ್ಮ ರಾಜ್ಯ ಉಳಿಸೋರು ನೀವು ದಯವಿಟ್ಟು ಕಾಪಾಡ್ರಿ ಅಂತ ನಾನು ಕೈ ಮುಗಿತಾ ಇದ್ದೀನಿ. ಈ ಮರಗಳೇ ನಮ್ಮ ಮಕ್ಕಳಂತೆ. ಹಗಲು ರಾತ್ರಿ ನೀರು ಹಾಕಿ ಸಾಕಿದ್ದೀವಿ. ಒಂದೇ ದಿನದಲ್ಲಿ ಎಲ್ಲವನ್ನ ಕಡಿದು ಹಾಕಿದ್ದಾರೆ, ನಮ್ಮ ಬದುಕನ್ನೇ ಕತ್ತರಿಸಿದ್ದಾರೆ ಅಂತ ರೈತರು ಹಿಡಿ ಶಾಪ ಹಾಕ್ತಿದ್ದಾರೆ. ಬಹಳ ಅನ್ಯಾಯ. ಈ ಚಿಕ್ಕನಾಗ್ನಳ್ಳಿಲಿ ತುಂಬಿದ್ದ ಮಳೆಗಾಲ ಬರಲ್ಲ, ಅಯ್ಯೋ ಅಂತ ಬೆಳೆನೂ ಹಾಕಿಲ್ಲ. ಈ ಫಾರೆಸ್ಟ್ನವ್ರದ್ದು ಕಾಟ ತಡೆಯೋಕ್ಕಾಗಕ್ಕಿಲ್ಲ ಸರ್. ಒಂದು 10 ಊರಿಗೆ 10 ಹಳ್ಳಿಗೆ ಬರ್ತಾ ಇದ್ರೆ ಗಡಗಡ ನಡೆಸ್ತಾ ಇದ್ದಾರೆ. ಒಂದು ರಾತ್ರಿ ನನಗೆ ಕರ್ಕೊಂಡೋಗಿ JCB ತೊಗೊಂಡೋಗಿ ಒಂದೇ ನಮ್ಮ ಹೆಂಗಸರು ಕಾಡೊಳಗೆ ಬಿಟ್ಟು ಹೇಳ್ಕೊಂಡು ಬಂದರು. ಇವತ್ತು ನೋಡಿದರೆ ದೃಶ್ಯ ಅವ್ರದ್ದು ಇವತ್ತು, ನಾಳೆ ನಮ್ಮದು. ದಯವಿಟ್ಟು ಈ ಕಷ್ಟ ಕೊಡಬೇಡ್ರಿ. ಸ್ವಾತಂತ್ರ್ಯ ಕೊಟ್ಟಿದ್ದು ಈ ಥರನ. ಬುಕ್ಕಾಪಟ್ಟಣದಲ್ಲಿ ನಡೆದ ಸಮಾವೇಶದಲ್ಲಿ ಸಾವಿರಾರು ರೈತರು ಸೇರಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಡದಿ ಮಾದರಿಯ ಹೋರಾಟ ಈಗ ತುಮಕೂರಿನಿಂದ ಶುರುವಾಗುತ್ತೆ ಅಂತ ಘೋಷಣೆ ಕೂಗಿದ ರೈತರು ಅಗತ್ಯ ಬಂದ್ರೆ ಬೆಂಗಳೂರಿನವರೆಗೂ ಹೋರಾಟ ವಿಸ್ತರಿಸುವ ಸೂಚನೆ ಕೊಟ್ಟಿದ್ದಾರೆ. ಸಮಾವೇಶದ ಮೂಲಕ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ ರೈತರು ನಮ್ಮ ಜಮೀನು ಉಳಿಸಿಕೊಳ್ಳೋಕೆ ಯಾವ ಮಟ್ಟದ ಹೋರಾಟಕ್ಕೂ ಸಿದ್ಧ ಅಂತ ಘೋಷಿಸಿದ್ದಾರೆ. ಇವರು ಕ್ಲೈಮ್ ಮಾಡ್ಬೋದಾಯಿತು, ಈ ಭೂಮಿ ಕಂದಾಯ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಮಂಜೂರು ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ಬೋದಾಯಿತು. ಅವತ್ತು ಯಾವುದೇ ಅಬ್ಜೆಕ್ಷನ್ ಮಾಡದೆ, ಯಾವುದೇ ತಕರಾರನ್ನು ಕೊಡದೆ ಇವತ್ತು ಏಕಾಏಕಿ ಇವತ್ತು ರೈತರ ಸ್ವಾಧೀನದಲ್ಲಿದ್ದಂಥ ಭೂಮಿಯಲ್ಲಿ ಬೆಳೆದಿರತಕ್ಕಂಥ ಗಿಡಮರಗಳನ್ನು ನಾಶ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ರೈತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಸಂಯುಕ್ತ ಕರ್ನಾಟಕ ಸಂಘಟನೆಯಲ್ಲಿ ಬರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನಾ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ತುಮಕೂರಿನಲ್ಲಿ ಹೊತ್ತುಕೊಂಡಿರುವ ಈ ಕಿಚ್ಚು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲೂ ದೊಡ್ಡ ಚರ್ಚೆಗೆ ಕಾರಣ ಆಗುವ ಸಾಧ್ಯತೆ ಇದೆ. ಮರಗಳು ಕೇವಲ ಮರಗಳಲ್ಲ, ರೈತನ ಉಸಿರು, ಅವನ ಬದುಕು. ಆ ಉಸಿರನ್ನೇ ಕಡಿದು ಹಾಕಿದ್ರು ಅನ್ನೋ ನೋವಿನಿಂದ ಇಂದು ತುಮಕೂರು ಕಂಗಾಲಾಗಿದೆ. ಈಗ ಪ್ರಶ್ನೆ ಒಂದೇ, ಸರ್ಕಾರ ರೈತರ ಕಣ್ಣೀರಿಗೆ ಸ್ಪಂದಿಸುತ್ತಾ, ಇಲ್ಲ ಹೋರಾಟ ಇನ್ನೂ ಉಗ್ರ ರೂಪ ತಾಳುತ್ತಾ?